ಮಿತ್ರರೇ, ನೀವು ಈ ಗುಂಪು ಬಾಳೆ ಅನ್ನೋ ಒಂದು ಕಾನ್ಸೆಪ್ಟ್ನ ಅವಾಗವಾಗೆಲ್ಲ ಓದ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ಯಾರು ತೋಟಕ್ಕೆ ಹೋದಾಗ ನೋಡ್ತಿರ್ತೀರಾ. ಬಟ್ ನಾನು ಹೇಳ್ತೀನಿ, ಗುಂಪು ಬಾಳೆ ಬೇಡ, ಎಷ್ಟು ಬೇಕೋ ಅಷ್ಟು 1 ಅಥವಾ 2 ಮರಿಗಳನ್ನು ಮಾತ್ರ ಇಟ್ಕೊಳ್ಳಿ ಅಂತ. ಇಲ್ಲೊಂದು ಬಾಳೆ ಗಿಡ ನಮ್ಮನೆ ತೋಟ, ಆಲೂರು ತಾಲೂಕು, ಪಾಳ್ಯ ಹೋಬಳಿ ಇಲ್ಲಿದೆ ನೋಡಿ. ಇಲ್ಲಿ ನಮ್ಮದು ಬಾಳೆಗೊನೆ ಇದು, ಪ್ರಥಮ ಬಾಳೆಗೊನೆ ಬಿಡ್ತಾ ಇದೆ ಇತ್ತೀಚೆಗೆ. ಇದು ಸಂಪೂರ್ಣವಾಗಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋದು. ಈ ಗುಂಪು ಬಾಳೆ ಥರನೇ ನಾನು ಇವಾಗ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ತೋರಿಸೋಣ ಅಂತ ಬಂದೆ ಈ ಜಾಗದಲ್ಲಿ. ಇದು ಗುಂಪು ಗ್ಲಿರಿಸೀಡಿಯಾ ಅಂತ ಇದ್ರ ಹೆಸರು. ನೀವು ಇಲ್ಲಿ ಗಮನಿಸಿ, ಇದು ಒಂದು ಗುಂಪು ಗ್ಲಿರಿಸೀಡಿಯಾ. ಇಲ್ಲೇನು ಮಾಡಿದ್ವಿ ಅಂದರೆ, ಕಳೆದ ಸಲ ನಾವು ಗ್ಲಿರಿಸೀಡಿಯಾವನ್ನು ಚಾಪ್ ಆ್ಯಂಡ್ ಡ್ರಾಪ್ ಕತ್ತರಿಸಿ ಮುಚ್ಚಿಗೆ ಮಾಡುವಾಗ ಸ್ವಲ್ಪ ಬಲಿತ ಕಡ್ಡಿಗಳಿದ್ದು, ಸಣ್ಣ ಕಡ್ಡಿಗಳು ಉಳಿದಿದ್ದು. ಅದನ್ನು ಯಾಕೆ ಕತ್ತರಿಸಬೇಕು, ಅದರಿಂದ ಸೊಪ್ಪನ್ನು ಬೆಳ್ಕೋಬೋದು ಅನ್ನೋ ಉದ್ದೇಶಕ್ಕೆ ಈ ಭಾಗದಲ್ಲಿ ಒಂದಿಷ್ಟು ಏರುಮಡಿ ಪದ್ಧತಿ ಮಾಡಿದ್ವಿ. ನಮ್ಮ ತೋಟ, ನಮ್ಮ ನರ್ಸರಿ ಕಾನ್ಸೆಪ್ಟ್ಗೆ ಏರುಮಡಿ ಮಾಡಿದ್ವಿ. ಆ ಏರುಮಡಿನಲ್ಲಿ ನಾನೇನು ಮಾಡಿದ್ವಿ, ಆ ಗ್ಲಿರಿಸೀಡಿಯಾ ಕಡ್ಡಿಗಳನ್ನು, ಸಣ್ಣ ಕಡ್ಡಿಗಳು, ಸುಮಾರು ಒಂದು 60-70 ಕಡ್ಡಿ ಇತ್ತು, ಅದನ್ನು ಚುಚ್ಚಿದ್ವಿ. ಇಲ್ಲಿ ಇಷ್ಟೇ ಕಡಿಮೆ ಜಾಗದಲ್ಲಿ ನೋಡಿ, ಇಷ್ಟೇ ಜಾಗದಲ್ಲಿ ಒಂದು 60-70 ಸಣ್ಣ ಗ್ಲಿರಿಸೀಡಿಯಾ ಕಡ್ಡಿ ಚುಚ್ಚಿ. ಇದು ಫೆಬ್ರವರಿ 2026, ಅಂದರೆ ಈಗ 5 ತಿಂಗಳ ಕೆಳಗಡೆ ಹಾಕಿತ್ತು. ಇದು ನನಗೆ ಸಾಕಷ್ಟು ಎಲ್ಲ ಕಡ್ಡಿಗಳು ಚಿಗುರಿ, ಸುಮಾರು 80% ಕಡ್ಡಿಗಳು ಚಿಗುರಿ ನೋಡಿ. ಇವಾಗ ಈ ರೀತಿ ಒಂದು ಗುಂಪು ಗ್ಲಿರಿಸೀಡಿಯಾ ಸೃಷ್ಟಿಯಾಗಿದೆ. ಬರೀ ಇದಿಷ್ಟೇ ಜಾಗದಲ್ಲಿ, ಸುಮಾರು ಇದು 3 ಅಡಿ ಅಗಲ 8 ಅಡಿ ಉದ್ದ, ಇಷ್ಟು ಜಾಗದಲ್ಲಿ 60-70 ಗ್ಲಿರಿಸೀಡಿಯಾಗಳು ಈ ರೀತಿ ಬೆಳೆದಿದೆ. ಇದೆಲ್ಲವನ್ನು ನಾನು ಇವಾಗ ಕತ್ತರಿಸಿ ಮುಚ್ಚಿಗೆ ತಗೊಂಡ್ರೆ ಎಷ್ಟು ಬಯೋಮಾಸು, ಸಾವಯವ ದ್ರವ್ಯ ಇದರಲ್ಲಿ ಸಿಗ್ಬೋದು ನೋಡಿ. ಹಾಗಾಗಿ ಇದು ಒಂದು ಹೊಸ ಕಾನ್ಸೆಪ್ಟು. ಇದನ್ನು ಇಲ್ಲಿ ಪ್ರಾಕ್ಟಿಕಲಾಗಿ ಮಾಡಿದ್ದೀನಿ, MS ಫಾರ್ಮಲ್ಲಿ ಟ್ರೈ ಮಾಡಿದ್ದೆ. ಇದು ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ನಮ್ಮನೆ ತೋಟದಲ್ಲಿ ತೊಗೊಂಬಂದಿದ್ದೀವಿ. ನೀವು ಇಲ್ಲಿ ಇದೊಂಥರ ಗುಂಪು ಗ್ಲಿರಿಸೀಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್. ಅಂದರೆ ನಾವು ಸಸ್ಯಗಳಿಂದನೇ ನಮ್ಮ ಕೃಷಿಯನ್ನು ನಿರ್ವಹಣೆ ಮಾಡಬೇಕಾಗಿರೋದ್ರಿಂದ, ಒಳಸು ನಿರ್ವಹಣೆ ಮಾಡಬೇಕಾಗಿರೋದ್ರಿಂದ ಸಸ್ಯ ತ್ಯಾಜ್ಯಗಳನ್ನು, ಗ್ಲಿರಿಸೀಡಿಯಾ ಸೊಪ್ಪನ್ನು ಜಾಸ್ತಿ ಬೆಳ್ಕೋಬೇಕಾಗಿದೆ. ಅದನ್ನು ಮಾಡಲಿಕ್ಕೆ ಈ ರೀತಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ಸೀಮಿತ ಪ್ರದೇಶದಲ್ಲಿ ಈ ಥರ ಹೈ ಡೆನ್ಸಿಟಿ, ಅತಿ ಸಾಂದ್ರತೆಯಲ್ಲಿ ನಾವು ಈ ಗ್ಲಿರಿಸೀಡಿಯಾವನ್ನು ಹಾಕ್ಕೊಂಡು, ಇದನ್ನು ನಾವು ಈಗ ಮೊದಲನೇ ಸಲ ಈಗ 6 ತಿಂಗಳಿಗೆ ಇದು ಬಂದಿದೆ. ಇದನ್ನು ಕತ್ತರಿಸ್ತಾ ಪ್ರತಿ 3 ತಿಂಗಳಿಗೂ ಬರುತ್ತೆ. ಇದು ಸಾಕಷ್ಟು ಬಯೋಮಾಸು ನನಗೆ ಈ ಗುಂಪು ಗ್ಲಿರಿಸೀಡಿಯಾದಲ್ಲಿ ಕ್ರಿಯೇಟ್ ಆಗುತ್ತೆ. ಇದೊಂದು ಪ್ರಯೋಗ ಇಲ್ಲಿ ಮಾಡಿದ್ದೀವಿ. ಸೊ ಯಾರಿಗೆ ಕೃಷಿ ಭೂಮಿ ಕಡಿಮೆ ಇದೆ, ಮತ್ತು ಅಥವಾ ನೀವು ಈ ಬಾಳೆ ಅಂತ ಸಾಕಷ್ಟು ಪೋಷಕಾಂಶಗಳನ್ನು ಕೇಳುವಂಥ ಗಿಡಗಳನ್ನು ಬೆಳಿಬೇಕು ಅನ್ನೋ ಆಸೆ ಇದ್ದವರು, ಈ ರೀತಿ ಒಂದು ಗ್ಲಿರಿಸೀಡಿಯಾದ ಗೊಬ್ಬರದ ಫ್ಯಾಕ್ಟ್ರಿಯನ್ನು ತಯಾರು ಮಾಡ್ಕೊಂಬಿಡಿ. ಮೂಲೆಯಲ್ಲಿ, ಆ ಪ್ರತಿ ಚೌಕದ ಮೂಲೆಯಲ್ಲೂ ಈ ಥರ ಮಾಡ್ಕೊಳ್ಳಿ. ಆ ಸೊಪ್ಪನ್ನು ಕತ್ತರಿಸಿ ನಿಮ್ಮ ಬೆಳೆ ಸಸ್ಯಗಳಿಗೆ ವರ್ಷಕ್ಕೆ 2 ಸತಿ 3 ಸತಿ ಮುಚ್ಚಿಗೆ ಮಾಡಿ ಅಂತ ಹೇಳ್ತಾ, ಇದೊಂದು ಕಾನ್ಸೆಪ್ಟು ಗುಂಪು ಗ್ಲಿರಿಸೀಡಿಯಾ. ಇದನ್ನು ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ, ರಿಸಲ್ಟ್ ಚೆನ್ನಾಗಿ ಬಂದಿದೆ. ಇದನ್ನು ಕತ್ತರಿಸಿದ ದಿವಸ ನಿಮಗೆ ಮಾಹಿತಿ ಕೊಡ್ತೀನಿ, ಎಷ್ಟು ಬಯೋಮಾಸ್ ನಮಗೆ ಇಲ್ಲಿ ಸಿಕ್ತು. ಈ ಕಡಿಮೆ ಒಂದು ಕೃಷಿ ಪ್ರದೇಶವನ್ನು ಯೂಸ್ ಮಾಡಿ ಅತಿ ಹೆಚ್ಚು ಗೊಬ್ಬರದ ತ್ಯಾಜ್ಯವನ್ನು ಅಥವಾ ಸಾವಯವ ದ್ರವ್ಯವನ್ನು ನಾವಿಲ್ಲಿ ಉತ್ಪಾದನೆ ಮಾಡ್ಕೊಂಡಿದ್ದೀವಿ. ನೋಡೋಣ, ಈ ರೀತಿ ಕಾನ್ಸೆಪ್ಟ್ಗಳನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ತಾ ಹೋಗೋಣ. ಸೊ ನಮಗೊಂದು ಕ್ಲಾರಿಟಿ ಬರುತ್ತೆ ಅಂತ ಹೇಳ್ತಾ, ಜೊತೆಯಾಗಿರಿ. ನಿಮ್ಮ HR ಮಂಜುನಾಥ್.